ನಾನು ಯಾವ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿಲ್ಲ. ಓಕೆ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇನ್ಸ್ಟೆಂಟ್ ಆಗಿ ನಿಮ್ಮ ಲಿಪ್ಸ್ ಎಷ್ಟೇ ಕಪ್ಪಗಿರಲಿ, ಎಷ್ಟೇ ಪಿಗ್ಮೆಂಟೆಡ್ ಆಗಿರಲಿ, ನಿಮ್ಮ ಲಿಪ್ಸ್ ಬ್ರೌನ್ ಆಗಿರಲಿ, ಇನ್ಸ್ಟೆಂಟ್ ಆಗಿ ನಿಮ್ಮ ಲಿಪ್ಸ್ ಬೇಬಿ ಪಿಂಕ್ ಆಗಬೇಕು ಆ್ಯಂಡ್ ನಿಮ್ಮ ಕಲರ್ ಅದು ಎಷ್ಟು ಡಾರ್ಕ್ ಇರುತ್ತಲ್ಲ ಅದು ಕಲರ್ ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಇವತ್ತಿನ ರೆಮಿಡಿ ಯೂಸ್ ಮಾಡಿ ನಿಮ್ಮ ಲಿಪ್ಸ್ ಹರಿದಿರಲಿ ಅಥವಾ ಅದು ಚಾಪಿ ಆಗಿರಲಿ, ನಿಮ್ಮ ಲಿಪ್ಸ್ ಡ್ರೈ ಆಗಿರಲಿ, ಬ್ಲ್ಯಾಕ್ ಆಗಿರಲಿ, ಏನೇ ಆಗಿರಲಿ, ಈ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಇಲ್ಲಿ ಒಂದು ಟೊಮ್ಯಾಟೊ ತಗೋತಾ ಇದ್ದೀನಿ ಆ್ಯಂಡ್ ಇದನ್ನು ಹಾಫಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಒಂದು ಅರ್ಧ ಬೇಕು ಅಷ್ಟೇ, ಇನ್ನೂ ಅರ್ಧ ನೀವು ಅಡುಗೆಗೆ ಬೇಕಾದರೂ ಅದನ್ನು ಯೂಸ್ ಮಾಡ್ಕೋಬಹುದು. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಇನ್ನು ಸ್ವಲ್ಪ ಹಾಕ್ತೀನಿ ಸ್ಪ್ರೆಡ್ ಮಾಡೋದಕ್ಕೆ. ಓಕೆ, ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಆದರೂ ಯೂಸ್ ಮಾಡ್ಬೋದು ಅಥವಾ ಅಡುಗೆಗೆ ಯೂಸ್ ಮಾಡೋ ಅರಿಶಿನ ಬೇಕಾದರೂ ನೀವು ಯೂಸ್ ಮಾಡಬಹುದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ತೆಗ್ದಿರ್ತಾರಲ್ಲ ಜೇನು ಹುಳದಿಂದ, ಸೊ ಅದರಿಂದನೇ ಮನೆ ಹತ್ರ ಬಂದಿತ್ತು, ತಗೊಂಡಿದ್ದೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಈಗ ರೆಡಿಯಾಗಿದೆ. ಇವಾಗ ಬನ್ನಿ ಇದನ್ನು ಅಪ್ಲೈ ಮಾಡೋಣ. ನಾನೀಗ ಇದನ್ನು ನನ್ನ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಪ್ಸ್ ಮೇಲೆ ಲೈಟಾಗಿ ನಾನು ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ, ಸೊ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಅಲ್ಲಿ ನ್ಯಾಚುರಲ್ ಟಿಂಟ್ ಕೊಡೋವಂತಹ ಪ್ರಾಪರ್ಟಿ ಇದೆ, ಅಂದರೆ ನ್ಯಾಚುರಲ್ ಆಗಿ ನಮ್ಮ ಕಲರ್ ಕೊಡುತ್ತೆ ನಮ್ಮ ಲಿಪ್ಸಿಗೆ. ಆ್ಯಂಡ್ ಲಿಪ್ಸನ್ನ ಡಾರ್ಕ್ನೆಸ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಲೈಕೋಪಿನ್ ಅನ್ನೋ ಅಂಶ ಇದೆ ಆ್ಯಂಡ್ ಇದು ನಮ್ಮ ಲಿಪ್ಸನ್ನು ಡಾರ್ಕ್ನೆಸ್ ಹೋಗ್ಲಾಡ್ಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮಾಯ್ಶ್ಚರ್ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಜೇನುತುಪ್ಪ ನಮ್ಮ ಲಿಪ್ಸಿಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಆ್ಯಂಡ್ ಅರಿಶಿನ ಕೂಡ ನಮ್ಮ ಲಿಪ್ಸಿಗೆ ತುಂಬ ಒಳ್ಳೆ ಕಲರ್ ಕೊಡುತ್ತೆ. ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ನೀವು ಬೇಕಿದ್ರೆ ಲಿಪ್ಸ್ ಸುತ್ತ ಬಾಯಿ ಸುತ್ತ ಕಪ್ಪಿದ್ರೆ ಅದಕ್ಕೂ ಅಪ್ಲೈ ಮಾಡ್ಬೋದು, ಅದು ಕೂಡ ಹೊರಟೋಗುತ್ತೆ ಜಸ್ಟ್ ಇನ್ 7 days. ಆ್ಯಂಡ್ ನಾವು ಇದರಲ್ಲಿ ಉಪ್ಪು ಹಾಕಿದ್ದೀವಿ, ನೀವು ಬೇಕಿದ್ರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ಆದರೆ ಉಪ್ಪು ಏನಕ್ಕೆ ಹಾಕಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಏನೇ ಇದ್ದರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಅಂತ ಸಾಲ್ಟ್ ಹಾಕಿದ್ದೀವಿ. ಅಪ್ಲೈ ಮಾಡಿದ್ದಾಯಿತು, ಈಗ ವಾಶ್ ಮಾಡ್ಕೊಂಬರ್ತೀನಿ. ನನ್ನ ಲಿಪ್ಸ್ಟಿಕ್ ಇಷ್ಟೆಲ್ಲ ನಾನು ಅಪ್ಲೈ ಮಾಡಿದ್ಮೇಲೆ ಈಗಾಗಲೇ ಹೋಗಿರುತ್ತೆ. ಬಟ್ ಇನ್ಸ್ಟೆಂಟಾಗಿ ನಿಮಗೆ ಲಿಪ್ ಬೇಬಿ ಪಿಂಕ್ ಬೇಕು ಅಂದರೆ ಈ ರೆಮಿಡಿ ಟ್ರೈ ಮಾಡಿ. ಈ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇನ್ಸ್ಟೆಂಟಾಗಿ ನಿಮಗೆ ಬೇಬಿ ಲಿಪ್ಸ್ ಸಿಗುತ್ತೆ. ಇನ್ಸ್ಟೆಂಟಾಗಿ ಬೇಕು ಅಂದರೆ ಇದನ್ನು ಮಾಡಿ, ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಯಾವ ಲಿಪ್ಸ್ಟಿಕ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಲಿಪ್ ಬಾಮ್ ಹಚ್ಚಿದರೆ ಅಷ್ಟೇ ಸಾಕು. ಅಷ್ಟು ಚೆನ್ನಾಗಿ ಆ್ಯಂಡ್ ಎಫೆಕ್ಟಿವ್ ಆಗಿ, ಅಷ್ಟು ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇದೆ, ನಾನು ಸ್ವಲ್ಪ ಹೊರಗಡೆ ಹೋಗಿ ನಿಮಗೆ ಬಿಸಿಲಲ್ಲಿ ತೋರಿಸ್ತೀನಿ ನ್ಯಾಚುರಲ್ ಲೈಟ್ನಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇದು ಯಾವ ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಮ್ ಅಲ್ಲ, ಏನೂ ಅಲ್ಲ. ನಾನು ನಿಮಗೆ ಕ್ಲೋಸಪ್ಪಿಂದ ತೋರಿಸ್ತಿದ್ದೀನಿ. ನೋಡಿ, ಯಾವ ಲಿಪ್ಸ್ಟಿಕ್ ಅಲ್ಲ. ಜಸ್ಟ್ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಪಿಂಕ್ ಆಗಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ರೆಮಿಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ರೆಮಿಡಿ ಯೂಸ್ ಮಾಡಿದ ಮೇಲೆ ನೀವು ಒಂದು ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾದಾಮಿ ಎಣ್ಣೆ ಯೂಸ್ ಮಾಡ್ಬೋದು ಅದ್ರ ಮೇಲೆ ಅಪ್ಲೈ ಮಾಡೋದಕ್ಕೆ. ಅಥವಾ ನಿಮ್ಮ ಹತ್ರ ಲಿಪ್ ಬಾಮ್ ಇದ್ದರೆ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ಬೋದು. ನ್ಯಾಚುರಲ್ ಅಂತ ಅಂದರೆ ಕೊಕೊನಟ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಈಗ ಲಿಪ್ ಬಾಮಲ್ಲೆಲ್ಲ ಪೆಟ್ರೋಲಿಯಂ ಜೆಲ್ಲಿ ಹೀಗೆಲ್ಲ ಹಾಕಿರ್ತಾರೆ, ಸೊ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಯಾಕಂದರೆ ಅವಾಗ ನಾವು ಹೀಗೆ ಮಾಡ್ತಾ ಇರ್ತೀವಲ್ಲ, ಅದು ಒಳಗಡೆ ಹೋಗುತ್ತೆ, ಹೊಟ್ಟೊಳಗೆ ಹೋಗುತ್ತೆ, ಬಾಡಿ ಒಳಗೆ ಹೋಗುತ್ತೆ, ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಸೊ ಬೆಟರ್ ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ಅಥವಾ
ನೀವು ಬಾದಾಮಿ ಆಯಿಲ್ನ ಯೂಸ್ ಮಾಡಬಹುದು ಆ್ಯಂಡ್ ಸಖತ್ತಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ರೆಮಿಡಿ ಜೊತೆಲಿ ನೀವು ಅಕಸ್ಮಾತ್ ಅದಕ್ಕೆ ಬಾದಾಮಿ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಕೂಡ 1-2 ಡ್ರಾಪ್ಸ್ ಹಾಕಿ ಅದನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ಅದನ್ನು ಕೂಡ ಹಾಕ್ಬಿಟ್ಟು ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಅದನ್ನು ಆಯಿಲ್ ಹಾಕ್ಬಿಟ್ಟು ನೀವು ಮಸಾಜ್ ಮಾಡ್ಕೊಂಡಿದ್ರೆ ಮತ್ತೆ ನೀವು ಲಿಪ್ ಬಾಮ್ ಅಥವಾ ಮತ್ತೆ ಆಯಿಲ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಜಸ್ಟ್ ವಾಶ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ಲಿಪ್ಸ್ ಮಾಯ್ಶ್ಚರೈಸ್ ಕೂಡ ಆಗುತ್ತೆ. ಈ ವಿಂಟರ್ ಸೀಸನಲ್ಲಿ ನಿಮ್ಮ ಲಿಪ್ಸ್ ಕಪ್ಪಾಗೋದಿಲ್ಲ. ಆ್ಯಂಡ್ ಯಾವುದೇ ಸೀಸನ್ ಆಗಲಿ ನಿಮ್ಮ ಲಿಪ್ಸ್ ಕಪ್ಪಾಗೋದಿಲ್ಲ. ಕಪ್ಪಾಗಿದ್ರೆ ಬೇಬಿ ಲಿಪ್ಸ್ ಬರುತ್ತೆ. ಇಲ್ಲಿ ನೋಡಿ, ನಾನು ಯಾವ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿಲ್ಲ. ಓಕೆ, ಬೇರೆ ಕೈಯಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಫಿಂಗರ್. ಓಕೆ, ಆ್ಯಂಡ್ ಇವಾಗ ನೋಡಿ, ಸೊ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರಿ ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.